ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಂಡರ್ಫುಲ್ ಆರ್ಗನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವುದು ಈ ವಂಡರ್ಫುಲ್ ಆರ್ಗನ್ ಅಂತಂದರೆ ನಮ್ಮ ದೇಹದಲ್ಲಿ ತುಂಬ ಬೇಕಾಗಿರುವಂಥ ಆರ್ಗನ್ ಇದು. ಆ್ಯಂಡ್ ಈ ಆರ್ಗನ್ ಹೆಚ್ಚು ಕಮ್ಮಿ ನಿಲ್ತು ಅಂದರೆ, ವರ್ಕ್ ಮಾಡೋದು ನಿಲ್ತು ಅಂದರೆ, ಕಮ್ಮಿ ಮಾಡ್ತು ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಕಣ್ಣಿನ ದೃಷ್ಟಿಯಿಂದ ಹಿಡಿದು ಡಯಾಬಿಟಿಸಿಂದ ಹಿಡಿದು ಪ್ರತಿಯೊಂದು ಕಾಯಿಲೆಗಳಿಗೂ, ಕಾಲು ಊತದವರೆಗೂ ಎಲ್ಲ ಕಾಯಿಲೆಗಳಿಗೂ ಇದೇ ಒಂದು ಮೇನ್ ಆರ್ಗನ್ ಆಗಿರುತ್ತೆ. ಯಾವ ಆರ್ಗನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಐ ಆಮ್ ಟಾಕಿಂಗ್ ಅಬೌಟ್ ಲಿವರ್ ಮತ್ತು ಗಾಲ್ ಬ್ಲಾಡರ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಈ ಎರಡು ಅಂಗಗಳ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಏನೆಲ್ಲ ವರ್ಕ್ ಮಾಡುತ್ತೆ, ಹೇಗೆ ವರ್ಕ್ ಮಾಡುತ್ತೆ, ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ, ಯಾವ ಎನರ್ಜಿಸ್ ಇದರಲ್ಲೇ ಇರುತ್ತೆ, ಹೇಗೆ ಡಿಟಾಕ್ಸ್ ಮಾಡುವಂಥದ್ದು ಅನ್ನೋದು ಕೂಡ ನೋಡ್ತಾ ಹೋಗೋಣ. ಲಿವರು ಮತ್ತು ಗಾಲ್ ಬ್ಲಾಡರ್ ವರ್ಕ್ ಆಗುವಂಥ ಸಮಯ ಯಾವುದು ಅಂದರೆ, ಅದು ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆ ಸಮಯದಲ್ಲಿ ಲಿವರ್ ಮತ್ತು ಗಾಲ್ ಬ್ಲಾಡರ್ ಎರಡು ಆರ್ಗನ್ಸ್ ಕೂಡ ವರ್ಕ್ ಆಗೋಂಥ ಫಂಕ್ಷನ್ಸ್ಗಳು. ಏನೆಲ್ಲ ಮಾಡ್ತಾ ಹೋಗುತ್ತೆ ಅಂದರೆ, ನಮಗೆ ಲಿವರು ಬೈಲ್ ಜ್ಯೂಸ್ ಅನ್ನೋದನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಈ ಬೈಲ್ ಜ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಆರ್ಗನ್ ಸಿಸ್ಟಮಲ್ಲಿ. ಈ ಬೈಲ್ ಜ್ಯೂಸನ್ನು ಸ್ಟೋರ್ ಮಾಡಿಕೊಳ್ಳೋದು ನಮ್ಮ ಗಾಲ್ ಬ್ಲಾಡರ್. ಈ ಗಾಲ್ ಬ್ಲಾಡರ್ ಈ ಜ್ಯೂಸ್ನ ನಮ್ಮ ಸ್ಮಾಲ್ ಇಂಟೆಸ್ಟೈನ್ಗೆ ಕಳಿಸುತ್ತೆ. ಈ ಎಲ್ಲ ಪ್ರೋಸೆಸ್ಗಳು ಏನಕ್ಕೆ ಯೂಸ್ ಆಗುತ್ತೆ ಈ ಬೈಲ್ ಜ್ಯೂಸ್ ಅಂದರೆ, ನಾವು ಇನ್ ಕೇಸ್ ಎಕ್ಸೆಸ್ ಆಫ್ ಗ್ಲೂಕೋಸ್ ತಿಂದಿರ್ತೀವಿ, ಅಥವಾ ನಮ್ಮ ಫುಡ್ಡು ಇಂಡೈಜೆಸ್ಟ್ ಆಗಿರುತ್ತೆ, ಅಥವಾ ಡೈಜೆಷನ್ ಪ್ರಾಪರ್ ಆಗ್ತಾ ಇಲ್ಲ. ಸೊ ಆ ಮೂಮೆಂಟಲ್ಲಿ ನಮಗೆ ಈ ಬೈಲ್ ಜ್ಯೂಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫುಡ್ಡು ನೀಟಾಗಿ ಡೈಜೆಷನ್ ಆಗಬೇಕು ಅಂದರೆ ಈ ಬೈಲ್ ಜ್ಯೂಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಯಸ್ಸಲ್ಲಿ ಯೂಸ್ ಮಾಡಿಬಿಟ್ಟು ಡೈಜೆಷನ್ನ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮಲ್ಲಿ ಯಾವ ಎನ್ಸೈಮ್ಸ್ ಬೇಕಾಗುತ್ತೆ, ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡುವಂಥದ್ದು ಈ ಲಿವರ್. ಆ್ಯಂಡ್ ಇದು ಫಿಲ್ಟ್ರೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಮ ಬ್ಲಡ್ ಫಿಲ್ಟ್ರ್ ಆಗೋದಕ್ಕೆ ಮೇನ್ ರೀಸನ್ ಇದೇ ಆಗಿರುತ್ತೆ. ಕುಡಿಯೋದ್ರಿಂದ ಅಥವಾ ಎಕ್ಸೆಸ್ ಆಗಿ ಊಟ ಮಾಡೋದ್ರಿಂದನೂ, ಸರಿಯಾಗಿ ರೆಸ್ಟ್ ತಗೊಳ್ಳದೆ ಇರೋದ್ರಿಂದನೂ ನಮ್ಮ ವುಡ್ ಎಲಿಮೆಂಟ್ ಅನ್ನೋದನ್ನು ನಾವು ವೀಕ್ ಮಾಡ್ತಾ ಬರ್ತೀವಿ. ನಮ್ಮ ಲಿವರ್ ವೀಕ್ ಆಗ್ತಾ ಬರ್ತಾ ಇದ್ದಂಗೆ ಫಿಲ್ಟ್ರೇಷನ್ ಸರಿಯಾಗಿ ಆಗಲ್ಲ, ಡೈಜೆಷನ್ ಸರಿಯಾಗಿ ಆಗಲ್ಲ, ಬಾಡಿಲಿ ಮೂಮೆಂಟ್ ಸರಿಯಾಗಿ ಆಗ್ತಾ ಬರಲ್ಲ. ಸೊ ಬಾಡಿಲಿ ಮೂಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಾಗ ಬವಲ್ ಮೂಮೆಂಟು ಸರಿಯಾಗಿ ಆಗಲ್ಲ, ಬೈಲ್ ಜ್ಯೂಸಸ್ಸು ಸರಿಯಾಗಿ ಸೆಕ್ರೇಟ್ ಆಗಲ್ಲ, ಕಾಲು ಊತ ಬರುವಂಥದ್ದು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರುವಂಥದ್ದು, ಕಣ್ಣಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಎಲ್ಲನೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೂ ಅಂದರೆ, ಕೆಲವೊಬ್ಬರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಶುಗರು ಇನ್ನೂ ಕೆಲವರಿಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಎಲ್ಲ ರೀಸನ್ಸ್ಗಳು ಎಲ್ಲ ಆರ್ಗನ್ನ ಮೇನ್ ಆರ್ಗನ್ನೇ ಅನ್ಬೋದು ಲಿವರ್ನ ಒಂದು ಪಕ್ಷದಲ್ಲಿ. ಏನಕ್ಕೆ ಅಂದರೆ, ನಾವು ಫುಡ್ಡನ್ನು ತಿಂದಿದ ತಕ್ಷಣ ಅದು ಡೈಜೆಷನ್ಗೆ ಹೊರಟಾಗ ಅಲ್ಲಿ ಬೇಕಾಗಿರುವಂಥ ಎನ್ವಿರಾನ್ಮೆಂಟ್ ಅಥವಾ ಅದಕ್ಕೆ ಬೇಕಾಗಿರುವಂಥ ಫ್ಲೂಯಿಡ್ಸ್ನ ಕೊಡುವಂಥದ್ದು ನಮ್ಮ ಲಿವರ್. ಅದನ್ನು ನಾವು ಸರಿಯಾಗಿ ಇಟ್ಕೊಳ್ಳದೆ, ನಮ್ಮ ವುಡ್ ಎಲಿಮೆಂಟ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಮ್ಮ ಬಾಡಿ ತುಂಬ ವೀಕ್ ಆಗ್ತಾ ಬರುತ್ತೆ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಸಬ್ಸ್ಟಿಟ್ಯೂಟ್ಸ್ಗೆ ಅಥವಾ ಮಾತ್ರೆಗಳಿಗೆ ಅವಲಂಬಿಸ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟೋ ಜನಕ್ಕೆ ಇವಾಗ ಫ್ಯಾಟಿ ಲಿವರ್ ಅನ್ನೋದು ಬರ್ತಾ ಇರುತ್ತೆ. ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಲಿವರ್ ಡಿಸೀಸ್, ಲಿವರ್ ಕ್ಯಾನ್ಸರ್ಸ್, ಎಷ್ಟೊಂದು ತರಹದ ಕಾಯಿಲೆಗಳ ಹಬ್ಬನೇ ಆಗೋಗ್ಬಿಡುತ್ತೆ. ಸೊ ನಮ್ಮ ಲಿವರ್ನ ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಲಿವರ್ ಅನ್ನೋದು ಒಂದು ಚೆನ್ನಾಗಿ ವರ್ಕ್ ಮಾಡ್ತಾ ಹೋದರೆ, ನಮ್ಮ ನೆಕ್ಸ್ಟ್ ಆರ್ಗನ್ ಗಾಲ್ ಬ್ಲಾಡರ್ ಅನ್ನೋದು ಇನ್ನೂ ಚೆನ್ನಾಗಿ ವರ್ಕ್ ಮಾಡುತ್ತೆ. ಯಾಕೆ ಅಂದರೆ, ಎಷ್ಟೊಂದು ಜನಕ್ಕೆ ಈಗ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡಲ್ಲ ಅನ್ನೋ ರೀಸನ್ಗೆ ಗಾಲ್ ಬ್ಲಾಡರ್ ಸ್ಟೋನ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಗಾಲ್ ಬ್ಲಾಡರ್ ಸ್ಟೋನ್ ಏನಕ್ಕೆ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ, ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿ ಅಥವಾ ನಮ್ಮ ಬಾಡಿಯಲ್ಲಿರುವಂಥ ಆ ಬೈಲ್ ಜ್ಯೂಸ್ ಅನ್ನೋದು ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅನ್ನೋದಿದ್ದರೆ, ಸೊ ಗಾಲ್ ಬ್ಲಾಡರ್ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ನಮ್ಮ ಫುಡ್ ಅನ್ನೋದು ಡೈಜೆಷನ್ ಸರಿಯಾಗಿ ಆಗಲ್ಲ. ಸೊ ಈ ಎರಡೂ ಆರ್ಗನ್ಸ್ಗಳು ನಮ್ಮ ಬಾಡಿಯಲ್ಲಿ ವುಡ್ ಎಲಿಮೆಂಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ನಮಗೆ ಒಂದು ಟೇಸ್ಟ್ ಅನ್ನೋದು ಕೂಡ ಇರುತ್ತೆ. ಈ ಎಲಿಮೆಂಟ್ ಈ ಆರ್ಗನ್ಸ್ಗಳು ಸರಿಯಾಗಿ ವರ್ಕ್ ಮಾಡಬೇಕು ಅಂದರೆ, ನಾವು ನಮ್ಮ ಬಾಡಿಯಲ್ಲಿ ಒಂದು ಹುಳಿ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸ್ತಾ ಬಂದರೆ ಖಂಡಿತವಾಗೂ ಈ ಎರಡು ಆರ್ಗನ್ಸ್ಗಳು ವರ್ಕ್ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಈ ಎರಡೂ ಆರ್ಗನ್ಸ್ಗಳು ವರ್ಕ್ ಆಗುವಂತಹ ಟೈಮಿಂಗ್ ಯಾವುದು ಅಂದರೆ, ಗಾಲ್ ಬ್ಲಾಡರ್ ವರ್ಕ್ ಆಗೋದು 12ರಿಂದ 1 ಗಂಟೆ ಒಳಗೆ, ಆ್ಯಂಡ್ ನಮ್ಮ ಲಿವರ್ ವರ್ಕ್ ಆಗೋದು 2ರಿಂದ 3 ಗಂಟೆ ಟೈಮಲ್ಲಿ.
ಸೊ ಈ 12 ರಿಂದ 3 ಗಂಟೆವರೆಗೂ ಎಲ್ಲರೂ ಡೀಪ್ ಸ್ಲೀಪಿಗೆ ಹೋದಾಗ ಮಾತ್ರ, ಡೀಪ್ ಸ್ಲೀಪಲ್ಲಿ ಮಾತ್ರ ಈ ಎಲ್ಲ ಆರ್ಗನ್ಸ್ಗಳು ಕರೆಕ್ಟಾಗಿ ಫಂಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಪ್ರೊಡ್ಯೂಸ್ ಆಗುವಂಥ ಫ್ಲೂಯಿಡ್ಸ್ಗಳು ಕೂಡ, ಆ ಫ್ಲೂಯಿಡ್ಸ್ಗಳು ಖಂಡಿತವಾಗೂ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಸಾಧ್ಯ ಆಗುತ್ತೆ. ಈಗ ಒಂದು ಈಸಿಯಾಗಿ ಹೇಳ್ತೀನಿ ನೋಡಿ. ಈಗ ಬೆಳಗಿಂದ ಕೆಲಸ ಮಾಡೋದಕ್ಕಿಂತ ಹೊರಗೆ ಹೋಗಿದ್ದಂಥವ್ರು ಮನೆಗೆ ಬಂದಿದ್ದ ತಕ್ಷಣ ಏನು ಅನ್ಸುತ್ತೆ, ಹೌದಪ್ಪ ಸ್ವಲ್ಪ ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡ್ರೆ ಏನಾಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ರಿಲ್ಯಾಕ್ಸೇಷನ್ ಟೈಮಲ್ಲಿ ವರ್ಕ್ ಆಗುವಂಥ ಆರ್ಗನ್ಸ್ಗಳು ಇದು. ಈಗ ಕಬ್ಬಿನ ರಸವನ್ನು ಹಿಂಡಿದ ತಕ್ಷಣ ಆ ರಸಗಳು, ಕಬ್ಬಿನ ರಸದಲ್ಲಿ ಎಷ್ಟು ಚೆನ್ನಾಗಿರುವಂಥ ಟೇಸ್ಟ್ ಬರ್ತಾ ಹೋಗುತ್ತೋ, ಹಾಗೆ ನಮ್ಮ ಬಾಡಿಯಲ್ಲಿರುವಂಥ ಈ ಆರ್ಗನ್ಗಳು ಆ ಜ್ಯೂಸ್ಗಳನ್ನ ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ದೇಹ ಕೂಡ ಅಷ್ಟೇ ಖುಷಿಯಾಗಿ ವರ್ಕ್ ಆಗೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಡೇ ಅಥವಾ ನಮ್ಮ ಎಲ್ಲ ಆರ್ಗನ್ಸ್ಗಳು ಹೇಗೆ ವರ್ಕ್ ಆಗಬೇಕು, ನೆಕ್ಸ್ಟ್ ಡೇ ಡೈಜೆಷನ್ ಪ್ರಾಪರ್ ಆಗಿದ ತಕ್ಷಣ ಬೌಲ್ ಮೂಮೆಂಟ್ ಆಗೋದಕ್ಕೂ, ಅಥವಾ ನಮಗೆ ಮೈಂಡ್ ರಿಲ್ಯಾಕ್ಸ್ಡ್ ಆಗಿ ಅಥವಾ ಫ್ರೆಶ್ ಆಗಿ ವರ್ಕ್ ಆಗೋದಕ್ಕೂ ಈ 2 ಆರ್ಗನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ವಹಿಸುತ್ತೆ. ಸೊ ಹಾಗಾಗಿ ಹೇಳುವಂಥದ್ದು, ಯಾರೇ ಆಗಲಿ ಏನೇ ಆಗಲಿ ಲಿವರ್ನ ಮಾತ್ರ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಲಿವರ್ ಮತ್ತು ಗಾಲ್ ಬ್ಲಾಡರ್ನ. ಏಕೆ ಅಂದರೆ ನಮ್ಮ ಪವರ್ ಹೌಸನ್ನೇ ನಾವು ಮೇನ್ ಸ್ವಿಚ್ಚನ್ನು ಹೋಗಿ ಆಫ್ ಮಾಡಿಬಿಟ್ಟು ಕರೆಂಟ್ ಬರ್ತಾ ಇಲ್ಲ ಅಂದರೆ ಹೇಗೆ? ಹಾಗಾಗಿ ನಮ್ಮ ಎಲ್ಲ ಬಾಡಿ ಆರ್ಗನ್ಸ್ಗೂ ಮದರ್ ಆಫ್ ದ ಆರ್ಗನ್ ಅಂದರೆ ಲಿವರ್ ಮತ್ತು ಗಾಲ್ ಬ್ಲಾಡರ್. ಸೊ ಹಾಗಾಗಿ ಹೇಳ್ತಾ ಇರೋದು, ಆ 2 ಆರ್ಗನ್ಸ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಕುಡಿಯೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಸೊ ಲಿವರ್ಗೆ ಫಿಲ್ಟ್ರೇಷನ್ ಪ್ರೋಸೆಸ್ ಮಾಡೋದ್ರಿಂದ ನೀವು ಆಲ್ಕೋಹಾಲ್ನ ಕುಡಿತಾ ಹೋದಾಗ ಆ ಲಿವರು ತುಂಬ ಹೀಟ್ ಆಗ್ತಾ ಹೋಗುತ್ತೆ. ಎಕ್ಸಸ್ ಆಫ್ ಹೀಟ್ ಪ್ರೊಡ್ಯೂಸ್ ಆದಾಗ ಲಿವರ್ ವರ್ಕ್ ಆಗೋದಿಲ್ಲ. ಸೊ ಅದರಲ್ಲಿ ಈಗ ಒಂದು ಕೆಂಪಾಗಿ ಆಗಿರುವಂಥ ಕಬ್ಬಣನ ನೋಡಿ, ಅದಕ್ಕೆ ನೀವು ಏನೇ ಹಾಕೋರು ಚರ್ 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 ಅಂತ ಸೌಂಡ್ ಬರ್ತಾ ಇರುತ್ತಲ್ವ, ಹಾಗೆ ನಮ್ಮ ಬಾಡಿನೂ ಲಿವರ್ ಹೀಟ್ ಆಗ್ತಾ ಬಂದಾಗ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಹೋಗ್ಬೋದು, ಅಥವಾ ಕಣ್ಣು ಉರಿಗಳಾಗ್ತಾ ಹೋಗ್ಬೋದು, ಕಾಲು ಉರಿ ಬರ್ತಾ ಹೋಗ್ಬೋದು, ಬಾಡಿಯಲ್ಲಿ ತುಂಬಾ ಡಿಸ್ಕಂಫರ್ಟ್ ಬರ್ತಾ ಹೋಗ್ಬೋದು. ಸೊ ಇದೆಲ್ಲ ಆಗೋದು ಯಾವ ಕಾರಣಕ್ಕೆ ಅಂದರೆ ನಮ್ಮ ಲಿವರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋದ್ರಿಂದ. ಹಾಗಾಗಿ ಲಿವರ್ನ ಆದಷ್ಟು ಚೆನ್ನಾಗಿ ವರ್ಕ್ ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡಿ. ಹುಳಿ ಪದಾರ್ಥಗಳನ್ನ ಸ್ವಲ್ಪ ಸೇವಿಸ್ತಾ ಬಂದರೆ, ಲೀಫಿ ಗ್ರೀನ್ ವೆಜಿಟೇಬಲ್ಸ್ನ ಅಂದರೆ ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ತಿಂತಾ ಬಂದು, ಆದಷ್ಟು 9-10 ಗಂಟೆ ಒಳಗೆ ಬೆಡ್ಗೆ ಹೋಗಿ ಮಲ್ಕೊಂಡ್ರೆ ಖಂಡಿತವಾಗೂ ನಮ್ಮ ಆರೋಗ್ಯ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ಬಿಟ್ಟು ನಾನು 10 ಗಂಟೆ ರಾತ್ರಿಯಲ್ಲಿ ಎದ್ದು ಸ್ವೀಟ್ನ ತಿಂತೀನಿ, 10 ಗಂಟೆ ರಾತ್ರಿ ನಾನು ಹೋಗಿ ಪಾರ್ಟಿ ಮಾಡ್ತೀನಿ, 10 ಗಂಟೆ ರಾತ್ರಿಯಲ್ಲಿ ಚೆನ್ನಾಗಿ ಕುಡಿದು ಮಲ್ಕೋತೀನಿ ಅಂದರೆ ಲಿವರ್ ಡ್ಯಾಮೇಜ್ ಆಗೋದು ಖಂಡಿತ. ನಮ್ಮ ಬಾಡಿಗೆ ಡ್ಯಾಮೇಜ್ ಮಾಡಲಿಕ್ಕೆ ಇಟ್ ಟೇಕ್ಸ್ ಟೈಮ್. ಬಟ್ ಈ ಡ್ಯಾಮೇಜ್ನ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಅನಾರೋಗ್ಯಕ್ಕೆ ನಾವೇ ಕಾರಣರಾಗ್ತೀವಿ. ಹಾಗಾಗಿ ಹೇಳ್ತಾ ಇರೋದು, ಪ್ರತಿಯೊಂದು ವಿಷಯನೂ, ಪ್ರತಿಯೊಂದು ಆರೋಗ್ಯ ಪದ್ಧತಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಯಾರೋ ಒಬ್ಬರು ಹೇಳಿದ್ರು ಅಥವಾ ಯಾವ ರೀಸನ್ನು ಗೊತ್ತಿಲ್ಲ ಅಂದರೆ ನಾವು ಆರೋಗ್ಯವಂತರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯವಾಗಿರೋದೇ ಜೀವನದಲ್ಲಿ ನಮ್ಮ ಧ್ಯೇಯ ಆಗಿರಬೇಕು ಅನ್ನೋಂತ ಹೇಳ್ತಾ, ನಾಳೆ ಮತ್ತೊಂದು ಹೊಸ ಆರ್ಗನ್ ನನಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.